ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮತ್ತು ಗಾಂಧಿ ಆಸ್ಪತ್ರೆ ಉಡುಪಿ. ಪ್ರಾಯೋಜಕರು ಉಜ್ವಲ್ ಗ್ರೂಪ್, ಸ್ಮರಣಿಕ, ಯೂನಿಯನ್ ಬ್ಯಾಂಕ್, LIC ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್. ಸಹಪ್ರಾಯೋಜಕರು ಮಾಜಿ ಸೈನಿಕರ ವಿವಿಧೋದ್ದೇಶ ಸೊಸೈಟಿ ನಿಯಮಿತ ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್, ಅವನೀತ ಆರ್ಗ್ಯಾನಿಕ್ಸ್, ಮಟ್ಟಾರ್ ರತ್ನಾಕರ ಹೆಗಡೆ. सारस्वत शरीरिणी नमोस्तु जगतां वन्दे ब्रह्म विद्या प्रकाशिनी. नमो नमो भारताम्बे हिमालय किरीटिनी गंगाद्या सरित सर्वस्तन्यन्ते विश्वपावनी. नमो 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 भारताम्बे नमो नमो भारताम्बे नमो 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 नमो. तदीं 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 तक तदीं 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 तक तदीं 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 गमपनी नी पगमग गमपनी नी पनि समाग गपमप गम सगनि ग सगनि सपनि पसनि प पसनि पनि पम पसनि पनि पम पमग. नमो नमो भारताम्बे बदरी षण्डमण्डिते प्रीति कुर्वन्ति लोकांस्ते तीर्थभूता मुनीश्वरा. नमो नमो भारताम्बे विन्ध्यतुङ्गस्तनायिते समुद्रवसने देवी सह्यमाला विराजिते. नमो 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 भारताम्बे नमो नमो भारताम्बे नमो 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 भारताम्बे मुक्तिकेदाररूपिणी ज्ञानबीजाकरे पूर्णे ऋषिव्रतति सेविते. नमो नमो भारताम्बे सर्वविद्याविलासिनी गौडमैथिलकाम्पिल्या द्रविडादिशरीरिणी. नमो 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 भारताम्बे नमो नमो भारताम्बे नमो 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 भारताम्बे सर्वतीर्थस्वरूपिणी काश्या हि काश्यसे माता त्वं हि सर्वप्रकाशिता. नमो नमो भारताम्बे गुरुस्त्वं जगतां परा वेद वेदान्त गम्भीरा
ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ನಮೋ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಮಂಡಲ ಮಧ್ಯದೊಳಗೆ ಬೆಳೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇವೆನು. ಹಬ್ಬಿದಾಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಹಿಡಿದು ರೋಷದಿ ಹೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋಳಿಡುತ್ತ ಚಂಗನೆ ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ಜಾತನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ಇನ್ನರೀಗಲೇ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಬೀಳಿ ಬಿಡುವೆನು ಎನ್ನುತ್ತ ಕೋಪದ
ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಖುಷಿಯ ನಾಡುವೆ ಎಂದಿತು. ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕಣ್ಣಿಗೆ ಬಣನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕಣ್ಣಿಗೆ ಬಣನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಹೊಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ
ಭಗವಂತನೆಂದ ಪುಣ್ಯಕೋಟಿಯ ಕಥೆ ಇದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆ ಇದು. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಲಲಾಲ ಹಲವು ಮಂದಿ ಸೇರಿ ಸಮಷ್ಟಿಯು. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಲಲಾಲ ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಆ ಆ ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನದಿಯ ನಾಡಿನಲ್ಲಿ. ಹೊತ್ತಿರುಳಿವ ಬೆಂಕಿಯಾರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿರುಳಿವ ಬೆಂಕಿಯಾರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ತುಂಗೆ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತುಂಗೆ ಕಾವೇರಿಯ ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಆ ಆ ಆ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈತಳೆಯುವಲ್ಲಿ. ಲಡಾಖನೀಫ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈತಳೆಯುವಲ್ಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ಎದೆಯ ಕೊಳೆಗಳನ್ನು ಅಶ್ರಧಾರೆ ತೊಳೆಯಲಿ, ಎದೆಯ ಕೊಳೆಗಳನ್ನು ಅಶ್ರಧಾರೆ ತೊಳೆಯಲಿ.
ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಲಲಾಲ ಹಲವು ಮಂದಿ ಸೇರಿ ಸಮಷ್ಟಿಯು ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಲಲಾಲ ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು. ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ.
ಪೊಡವಿಗೆ ಒಡೆಯನಾದ ಕೃಷ್ಣನನ್ನು ಸ್ಮರಿಸುತ್ತಾ ಬೆಳಗ್ಗಿನ ಒಂದು ಭಾಗದಲ್ಲಿ ಮೊದಲ ಅರ್ಧವಾಗಿ ನಾವು ಎಲ್ಲ ಸ್ಪರ್ಧೆಗಳನ್ನು ನೆಲೆಸಿ ಫಲಿತಾಂಶ ಅಂತ ಹೇಳಿದು ಕಾಯ್ದಿರಿಸಿದ್ದೇವೆ. ಈಗ ಫಲಿತಾಂಶವನ್ನು ವಿತರಿಸುವಂತಹ ಈ ಸಂದರ್ಭದಲ್ಲಿ ಹಲವಾರು ಅತಿಥಿ ಅಭ್ಯಾಗತರು ಪ್ರಾಯೋಜಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರೌಢಶಾಲಾ ಮಕ್ಕಳಿಗೆ ನಡೆಸುವ 16ನೇ ವರುಷದ ಆವೃತ್ತಿಯ ಸಮೂಹ ದೇಶಭಕ್ತಿ ಗೀತೆ ಹಾಗೂ ಸಮೂಹ ಜಾನಪದ ನೃತ್ಯ ಕಾರ್ಯಕ್ರಮಕ್ಕೆ ಯು ಚಾನಲ್ ಪ್ರಸ್ತುತಪಡಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿ ಅಭ್ಯಾಗತರನ್ನು ಕರೀತಾ ಇದ್ದೇನೆ ವೇದಿಕೆಗೆ. ಅವರನ್ನು ನಮ್ಮ ಚಾನಲ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಶ್ರೀಮತಿ ಮಾಲತಿ ಆಚಾರ್ಯ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಹಾಪ್ರಬಂಧಕರು ಆದಂತಹ ಶ್ರೀಯುತ ಶ್ರೀ ರಾಜೇಶ್ ವಿ ಸೇರೆಗಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಜೊತೆಗೆ ಇದರ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಜೈಕರ ಶೆಟ್ಟಿ ಇಂದ್ರಾಳಿ ಅವರು ಅನುಪಸ್ಥಿತಿ ಇರುವ ಕಾರಣ ಅವರಿಗೆ ಇಲ್ಲಿಂದವೇ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ ಶ್ರೀಯುತ ರಾಜೇಶ್ ವಿ ಸೇರೆಗಾರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಗಾಂಧಿ ಆಸ್ಪತ್ರೆ ಉಡುಪಿ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಹರಿಶ್ಚಂದ್ರ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ತಾ ಇದ್ದೇನೆ. ಉಜ್ವಲ್ ಕನ್ಸ್ಟ್ರಕ್ಷನ್ ಮತ್ತು ಡೆವಲಪರ್ಸ್ನ ಆಡಳಿತ ನಿರ್ದೇಶಕರು, ಅದಲ್ಲದೆ ಈ ಸಭಾಂಗಣವನ್ನು ನಮ್ಮ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಉಚಿತವಾಗಿ ನೀಡಿರುವಂತಹ ಶ್ರೀಯುತ ಶ್ರೀ ಅಜಯ್ ಪಿ ಶೆಟ್ಟಿ ಹಾಗೂ ಶ್ರೀಯುತ ಶ್ರೀ ಪುರುಷೋತ್ತಮ್ ಶೆಟ್ಟಿ ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಉದ್ಯಮಿ ಮತ್ತು ಸ್ಮರಣಿಕಾ ಸಂಸ್ಥೆಯ ಮಾಲಕರಾದಂಥ ಶ್ರೀಯುತ ಶ್ರೀ ದಿವಾಕರ್ ಸನಿಲ್ ಅವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಹೆಡ್ ಉಡುಪಿ ರೀಜನಲ್ ಇದರ ಆದಂತಹ ಶ್ರೀಯುತ ಶ್ರೀ ಅಶೋಕ್ ಅಂಬಾಸ್ ಬಾಂಡಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ. ಶ್ರೀಯುತ ಶ್ರೀ ವಾದಿರಾಜ್ ಕೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ರೀಜನಲ್ ಆಫೀಸ್ ಉಡುಪಿ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗಣಪತಿ ಎನ್ ಭಟ್ ಹಿರಿಯ ವಿಭಾಗೀಯ ಮುಖ್ಯ ಪ್ರಬಂಧಕರು LIC ಉಡುಪಿ ಇವರನ್ನು ಸಹ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ ಚಂದ್ರಕಾಂತ್ ಶರ್ಮಾ ರೀಜನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಟ್ಟಾರು ರತ್ನಾಕರ ಹೆಗ್ಡೆ ಹಿರಿಯ ವಕೀಲರು ಮತ್ತು ಕರಾವಳಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಮಾಜಿ ಅಧ್ಯಕ್ಷರು ಕೆಲವೇ ಸಮಯದಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ. ಅವರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಡಾಕ್ಟರ್ ವಾಸುದೇವ ಉರಾಳ್ ವೆರಿಕೋಸ್ ವೈನ್ಸ್ ತಜ್ಞರು ಇವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತಾ ಕೊಲೋನೆಲ್ ಡಾಕ್ಟರ್ FEA ರೋಡ್ರಿಗಸ್ ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಅಧ್ಯಕ್ಷರನ್ನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಬಹುಶಃ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸಿಕೊಳ್ತಾ ಅವರ ಜೊತೆಗೆ ಅವನಿ ಆರ್ಗ್ಯಾನಿಕ್ ಸ್ಟೋರ್ ಇದರ ಮಾಲಕರಾದಂತಹ ಶ್ರೀಯುತ ಶ್ರೀ ಮನೀಶ್ ಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಸಹ ಯು ಚಾನಲ್ ತಂಡದಿಂದ ಗೌರವಪೂರ್ವಕವಾದಂಥ ನಮನ ಮತ್ತು ಸ್ವಾಗತವನ್ನು ಕೋರ್ತಾ ತೀರ್ಪುಗಾರರನ್ನು ವೇದಿಕೆಗೆ ಕರೆಯುವಂಥ ಸಮಯ. ಬಹುಶಃ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಿಮ್ಮೆಲ್ಲರ ಒಂದು ಭಾಗವಹಿಸುವಿಕೆಯನ್ನು ಗುರುತಿಸಿ ಅಂಕವನ್ನು ನೀಡಿರುವಂತಹ ತೀರ್ಪುಗಾರರಾಗಿ ನಮ್ಮ ಜೊತೆಗೆ ಇರುವ ತೀರ್ಪುಗಾರರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಶ್ರೀಮತಿ ಕಾರೆಲ್ ಸೋನ್ಸ್ ಇವರು ವೇದಿಕೆಗೆ ಬರಬೇಕು. ಅವರನ್ನು ಅನಿತಾ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕು. ಶ್ರೀಮತಿ ಮೀನಾ ಕಾರಂತ್ ಹಾಗೂ ಶ್ರೀಮತಿ ಭಾಗೀರಥಿ ಎಂ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಸಮಯ ಅಂತ ಹೇಳೋದು ಬಹಳ ಮುಖ್ಯವಾದದ್ದು. ಅವರ ಬಿಡುವು ಮಾಡಿಕೊಂಡು ಅವರ ಒಂದು ಸಮಯದಲ್ಲಿ ಬಂದು ತಮ್ಮ ತೀರ್ಪನ್ನು ನೀಡಿದ್ದಕ್ಕಾಗಿ ಅವರನ್ನು ಗೌರವಿಸುವುದು ನಮ್ಮ ಧರ್ಮ ಮತ್ತು ನಮಗೆ ತುಂಬ ಸಂತೋಷದ ವಿಚಾರ. ತೀರ್ಪುಗಾರರಲ್ಲಿ ಶ್ರೀಮತಿ ಭಾಗೀರಥಿ ಎಂ ರಾವ್ ಅವರು ತಮ್ಮ ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸ್ಪರ್ಧೆಗೆ ಆಗಮಿಸಿದಂತಹ ಸ್ಪರ್ಧಾರ್ಥಿಗಳೇ,
ಹಾಗೂ ಯು ಚಾನಲ್ನ ಪ್ರಸಾದ್ ಸರ್ ಮತ್ತು ಅವರ ಪಂಗಡದವರು ಇವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಯು ಚಾನಲ್ನಿಂದಾಗಿ ಮಕ್ಕಳ ಸುಪ್ತ ಪ್ರತಿಭೆಗೆ ಒಂದು ಅವಕಾಶ ಸಿಗ್ತಾ ಇರೋದು ನಿಜವಾಗಿ ಬಹಳ ಸಂತೋಷದ ವಿಷಯ. 16 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅವರು ತುಂಬ ಸ್ಪರ್ಧೆಗಳನ್ನು ನಡೆಸಿ ಮಕ್ಕಳನ್ನು ಗುರುತಿಸ್ತಾ ಇದ್ದಾರೆ. ಶಾಲೆಗಳು ಸಹ ಇದರಿಂದ ಮುಂಭಾಗಕ್ಕೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಜವಾಗಿ ಇವತ್ತಿನ ಸ್ಪರ್ಧೆ ಹೇಗಿತ್ತಂದರೆ ಬಹಳ ಕಠಿಣವಾಗಿತ್ತು. ಮಕ್ಕಳು, ಈಗಿನ ಮಕ್ಕಳಂದರೆ ಹಸ್ತ ತೋರಿಸಿದರೆ, ಬೆರಳು ತೋರಿಸಿದ್ರೆ ಇಡೀ ಹಸ್ತವನ್ನೇ ನುಂಗ್ತಾರೆ ಅಂತ ಹೇಳೋ ಹಾಗೆ ಇತ್ತು. ಬಹಳ ಕಷ್ಟ ಆಯಿತು. ಸಂಗೀತದಲ್ಲೂ ಹಾಗೆ ನೃತ್ಯದಲ್ಲಿ ಸಹ ಒಬ್ಬರಿಗಿಂತ ಒಬ್ಬರು ಬಹಳ ಚಂದವಾಗಿ ಅಭಿನಯಿಸಿದ್ದಾರೆ, ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ನಮ್ಮನ್ನು ತೀರ್ಪುಗಾರರಾಗಿ ಕೂರಿಸಿದ ಮೇಲೆ ಅದರಲ್ಲಿರುವ ಕೆಲವೊಂದು ಲೋಪದೋಷಗಳನ್ನು ಹುಡುಕುವುದು ನಮ್ಮ ಕರ್ತವ್ಯ ಆಗಿದೆ. ಹಾಗೆ ಒಂದು ವಿದೂಷಿಯಾಗಿ ನಾನು ನೃತ್ಯ ಸಂಗೀತಗಳ ಸಮ್ಮಿಲನವಾದಂತಹ ಈ ನೃತ್ಯ, ಭರತನಾಟ್ಯ ಆಗಲಿ ಅಥವಾ ಜಾನಪದ ಆಗಲಿ ಅಥವಾ ಸಂಗೀತ ಆಗಲಿ, ಯಾವುದೇ ಇದರಲ್ಲಿ ಕೆಲವೊಂದು ಲೋಪದೋಷಗಳನ್ನು ಕಂಡುಹಿಡಿದು ನಮ್ಮ ಪ್ರಯತ್ನಕ್ಕೆ ಮೀರಿ ಆದಷ್ಟು ಉತ್ತಮ ಮಟ್ಟದ ಫಲಿತಾಂಶವನ್ನು ನಾವು ನೀಡಿದ್ದೇವೆ 3 ಜನರು ಒಟ್ಟಾಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಗಮನದಲ್ಲಿಡಬೇಕಾದ ಒಂದೇ ಒಂದು ವಿಷಯ ಅಂದರೆ, ಸಂಗೀತ ಅಂದರೆ ಆ ಶ್ರುತಿಬದ್ಧ ಹಾಡುಗಾರಿಕೆ ಕೆಲವೊಂದು ಕಡೆಗಳಲ್ಲಿ ಅವರು ಏನು ರಾಗಮಾಲಿಕೆಯಲ್ಲಿ ತಗೊಳ್ತಾ ಇದ್ದಾರೆ. ಮಕ್ಕಳು ರಾಗಮಾಲಿಕೆಯಲ್ಲಿ ತಗೊಳ್ಳುವಾಗ ಈ ಸಂಗೀತವನ್ನು ಸಂಪೂರ್ಣವಾಗಿ ಕಲಿತವರಿಗೂ ಕೂಡ ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಜಂಪ್ ಆಗುವಾಗ ಅದು ಎಲ್ಲೋ ಒಂದು ಕಡೆ ಶ್ರುತಿ ತಪ್ಪಿ ಹೋಗ್ತದೆ. ಅಂಥದ್ದು ಕೆಲವೊಂದು ಲೋಪದೋಷಗಳನ್ನು ನಾನು ಕಂಡುಪಟ್ಟೆ. ಇಲ್ಲದಿದ್ದರೆ ಮಕ್ಕಳು ಇನ್ನೂ ಚೆನ್ನಾಗಿ ಹಾಡ್ತಿದ್ರು ಅನಿಸ್ತು. ಹಾಗೆ ನೃತ್ಯದಲ್ಲಿ ಈಗ ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನ, ಯಥೋ ಮನ ತಥೋ ಭಾವ, ಯಥೋ ಭಾವ ತಥೋ ರಸಃ. ನಾಟ್ಯಶಾಸ್ತ್ರದ ಪ್ರಕಾರ ಇದು ಒಂದಕ್ಕೆ ನಾವು ಅಭಿನಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಕೊಡಬೇಕಾಗ್ತದೆ. ಈಗ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿ ಮೂಡಿ ಬಂತು. ಕೆಲವರು ಆಚೆ ಈಚೆ ಆದರೂ ಸಹ ಚೆನ್ನಾಗಿ ಬಂದಿದೆ. ಈ ಅಭಿನಯಕ್ಕೆ ತಕ್ಕಂತೆ ಈಗ ನಾವು ಒಂದು ಸಾಹಿತ್ಯ ಇರ್ತದೆ, ಆ ಸಾಹಿತ್ಯಕ್ಕೆ ತಕ್ಕಂತೆ ಅಭಿನಯಿಸಬೇಕು. ಈಗ ಶಿಶುನಾಳ ಶರೀಫ ಅಂದ ಕೂಡಲೇ ಕೊಡಪಾನ ಹಿಡ್ಕೊಂಡು ಹೀಗೆ ಮಾಡೋದಲ್ಲ. ಶಿಶುನಾಳ ಶರೀಫ ಎಲ್ಲಿರ್ತಾನೆ? ಮೇಲಿರ್ತಾನೆ. ಅವನು ಇಲ್ಲೆಲ್ಲೂ ಇಲ್ಲ, ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ನಮಗೆ. ಆಗ ಶಿಶುನಾಳ ಶರೀಫ ಅಂತ ಹೀಗೆ ಮಾಡಿದರೆ ಸಾಕು. ಮತ್ತು ಇನ್ನೊಂದೆರಡು ಕಡೆಗಳಲ್ಲಿ ಈ ಅಭಿನಯಕ್ಕೆ ಅದಕ್ಕೆ ಪೂರಕವಾದ ಹಸ್ತಗಳನ್ನು ತೋರಿಸುವುದನ್ನು ಬಿಟ್ಟು ಸೊಂಟದ ಮೇಲೆ ಕೈ ಇಟ್ಕೊಂಡು ಹೀಗೆ ಮಾಡಿದರೆ ಅದು ಅಭಿನಯ ಆಗೋದಿಲ್ಲ. ಅದೆಲ್ಲವನ್ನು ಒಂದು ಚೂರು ಗಮನದಲ್ಲಿಟ್ಕೊಂಡ್ರೆ ಮತ್ಯಾವುದು ನನಗೇನು ಅಷ್ಟೊಂದು ಅಸಭ್ಯವಾಗಿ ಕಾಣಲಿಲ್ಲ, ಬಹಳ ಚೆನ್ನಾಗಿ ಬಂತು. ಮತ್ತು ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ ಮೊದಲಿಂದ ಹೇಳಿ ಬಂದಂಥ ರೀತಿ ನಾವು ಎಷ್ಟು ಅಭ್ಯಾಸ ಮಾಡ್ತೇವೆ, ಎಷ್ಟು ಪಳಗುತ್ತೇವೆ ಅನ್ನೋದು ಇದರಲ್ಲಿ ಮುಖ್ಯವಾಗಿ ಬರ್ತಾರೆ. ಪಾಪ ಮಕ್ಕಳಿಗೆ ಕಾಂಪಿಟೇಷನ್ ಬರ್ತಾ ಒಂದು ವಾರ ಇರುವಾಗ ನೀವು ಆ ದೊಡ್ಡ ದೊಡ್ಡ ಭಾರಗಳನ್ನು ಹೊರುವಂಥ ಈ ನೃತ್ಯಗಳನ್ನು ಕಲಿಸಿದ ಕೂಡಲೇ ಆ ಮಕ್ಕಳಲ್ಲಿ ಬಾಡಿದು ಬ್ಯಾಲೆನ್ಸ್ ತಪ್ತದೆ, ಅವರಿಗೆ ಸುಸ್ತಾಗ್ತದೆ, ಆ ಸ್ಟೆಮಿನಾ, ಆ ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಿಜವಾಗಿ ತುಂಬ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಅದು ಒಂದು ಕಡೆಯಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ಅದಿಷ್ಟು ಡಾನ್ಸ್ ವ್ಯರ್ಥ. ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಇನ್ನೂ ಶಿಸ್ತುಬದ್ಧವಾಗಿ ಆ ಮಕ್ಕಳಲ್ಲಿ ಆ ನೃತ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟೆ ಅನ್ನುವ ಬಗ್ಗೆ ಕ್ವಶನ್ ಮಾರ್ಕ್ ಇರ್ತಾರಲ್ಲ, ಅದಕ್ಕೆ ಉತ್ತರವನ್ನು ಕಂಡುಕೊಂಡು ಇದಕ್ಕೆ ಪ್ರಯತ್ನಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಇಲ್ಲಿ ಸೋತವರು ಯಾರೂ ಇಲ್ಲ, ಎಲ್ಲರೂ ಗೆದ್ದವರೇ. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದೀರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ಯು ಚಾನಲ್ನವರಿಗೆ ಪ್ರತಿ ವರ್ಷವೂ 100 ವರ್ಷಗಳ ಕಾಲ ಈ ಒಂದು ಜರ್ನಿ ಹೀಗೆ ಮುಂದೆ ಸಾಗಲಿ, ಅವರಿಗೆ ದೇವರ ಅನುಕೂಲ ಮಾಡಿಕೊಡಲಿ. ಅವರಿಗೆ ಸ್ಪಾನ್ಸರ್ಸ್, ನಿಜವಾದ ಒಳ್ಳೊಳ್ಳೆ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಅವರು ಸಹ ಪ್ರತಿ ವರ್ಷ ಇವರಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹಾರೈಸ್ತಾ ನನ್ನನ್ನು ಕರೆಸಿದ್ದಕ್ಕಾಗಿ ಹಾಗೂ ನನ್ನ ಇಬ್ಬರು ಸ್ನೇಹಿತರನ್ನು ಇಲ್ಲಿಗೆ ಕರೆಸಿ ಅವಕಾಶ ಕೊಟ್ಟದಕ್ಕಾಗಿ ಯು ಚಾನಲ್ನವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ತೀರ್ಪುಗಾರರು ಹೇಳಿದಂಥ ಸಲಹೆ ಸೂಚನೆಗಳನ್ನು ನೀವೆಲ್ಲರೂ ಸಹ ಮನದಟ್ಟು ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತಾ ತೀರ್ಪುಗಾರರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈಗ ನಮ್ಮೊಂದಿಗೆ
ಕೊಲೋನೆಲ್ ಡಾಕ್ಟರ್ FEA ರಾಡ್ರಿಗಸ್, ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಉಡುಪಿ, ಇದರ ಅಧ್ಯಕ್ಷರು ಆಗಮಿಸಿದ್ದಾರೆ. ಇವರು ವೇದಿಕೆಗೆ ಬಂದು ನಮ್ಮನ್ನು ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ, ಮಾಲತಿ ಆಚಾರ್ಯ ಅವರು ವೇದಿಕೆಗೆ ಮಾಡ್ಕೊಂಡು ಬರಬೇಕು, ಅವರ ಜೊತೆಗೆ ಸಂತೋಷ್ ಅವರು ಕೂಡ ಅವರ ಜೊತೆಗೆ ಬರಬೇಕು ಅಂತ ಹೇಳ್ತಾ, ತೀರ್ಪುಗಾರರಾದಂತಹ ಶ್ರೀಮತಿ ಮೀನಾ ಕಾರಂತ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಾಗೀರಥಿ ಎಂ ರಾವ್ ಅವರು ಮಾತುಗಳ ಮೂಲಕ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿದರೆ, ಮೀನಾ ಕಾರಂತ್ ಅವರು ಸ್ವಲ್ಪ ವಿಭಿನ್ನವಾಗಿ ಅವರ ನುಡಿಗಳನ್ನು ಹೇಳ್ತಾರೆ. ನೀವೇ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈಗ ಅವರೊಂದಷ್ಟು ಸಲಹೆಗಳ ಸೂಚನೆಗಳನ್ನ ನಿಮಗೆ ನೀಡಿದರು, ಬಟ್ ನಾನು ಅಷ್ಟೊಂದು ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಹಾಡು ಮುಖಾಂತರ ನಿಮಗೆ ಒಂದು ಹಾಡಿ ತೋರಿಸ್ತೀನಿ. ನಿನ್ನನೇ ನಂಬಿದೆನೋ ನೀ ಎನ್ನ ಸಲಹೆಯ, ಎನ್ನ ಗುಣದೋಷಗಳ ಎಣಿಸಬೇಡಯ್ಯ. ನಿನ್ನನೇ ನಂಬಿದೆನೋ ನೀ ಎನ್ನ ಸಲಹೆಯ, ಎನ್ನ ಗುಣದೋಷಗಳ ಎಣಿಸಬೇಡಯ್ಯ. ನಿನ್ನನೇ ನಂಬಿದೆನು ನೀ ಎನ್ನ ಸಲಹೆಯ. ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯಿತು ಹೊತ್ತು, ಮೇಲೆ ಯೌವನ ಮದದಿ ಮುಂದರಿಯದಿದ್ದೆ. ಬಾಲ್ಯದಲ್ಲಿ ಕೆಲವು ದಿನ ಬರಿದೆ ಹೋಯಿತು ಹೊತ್ತು, ಮೇಲೆ ಯೌವನ ಮದದಿ ಮುಂದರಿಯದಿದ್ದೆ. ವ್ಯಾಳ ಸಂಸಾರದಲ್ಲಿ ತೊಳಲಿ ಬಳಲಿದೆ ನಯ್ಯ, ಪಾಲಿಸೋ ಪರಮಾತ್ಮ ಭಕ್ತಿಯನು ಕೊಟ್ಟು. ನಿನ್ನನೇ ನಂಬಿದೆನು ನೀ ಎನ್ನ ಸಲಹೆಯ, ಎನ್ನ ಗುಣದೋಷಗಳ ಎಣಿಸಬೇಡಯ್ಯ. ನಿನ್ನನೇ ನಂಬಿದೆನು ನೀ ಎನ್ನ ಸಲಹೆಯ. ಈ ತರದಿ ಕಾಲವನು ಇಂದಿರೇಶನೆ ಕಳೆದೆ, ಭೀತಿಯಿಲ್ಲದ ಜ್ಞಾನ ರಹಿತನಾಗಿ. ಈ ತರದಿ ಕಾಲವನು ಇಂದಿರೇಶನೆ ಕಳೆದೆ, ಭೀತಿಯಿಲ್ಲದ ಜ್ಞಾನ ರಹಿತನಾಗಿ. ಮಾತೆ ತನ್ನಯ ಶಿಶುವ ಮನ್ನಿಸುವ ತೆರದಂತೆ, ದಾಸ ಪುರಂದರ ವಿಠಲ ದಯ ಮಾಡಿ ಸಲಹೋ. ನಿನ್ನನೇ ನಂಬಿದೆನು ನೀ ಎನ್ನ ಸಲಹೆಯ, ಎನ್ನ ಗುಣದೋಷಗಳ ಎಣಿಸಬೇಡಯ್ಯ. ನಿನ್ನನೇ ನಂಬಿದೆನು ನೀ ಎನ್ನ ಸಲಹೆಯ. ಧನ್ಯವಾದಗಳು. ಶ್ರೀಮತಿ ಮೀನಾ ಕಾರಂತ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಮಹಾಪ್ರಾಯೋಜಕರಲ್ಲಿ ಒಬ್ಬರಾದಂತಹ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಹಾಪ್ರಬಂಧಕರಾದಂಥ ಶ್ರೀಯುತ ಶ್ರೀ ರಾಜೇಶ್ ವಿ ಸೇರೆಗಾರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್. ವೇದಿಕೆಯಲ್ಲಿರುವ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ
ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಜಿಲ್ಲೆಯ ಎಲ್ಲ ಶಾಲೆಯ ಶಿಕ್ಷಕ ವರ್ಗದವರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಸ್ಪರ್ಧಾಳುಗಳೇ, ಉಡುಪಿ ಚಾನಲ್ ಈ ಜಿಲ್ಲೆಯ ಪ್ರತಿಷ್ಠಿತ ದೃಶ್ಯ ಮಾಧ್ಯಮ ಸಂಸ್ಥೆ ಸುಮಾರು 25 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದೆ. ಉತ್ತಮವಾದ ಮಾಹಿತಿಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾಧಾರಣ ನಿರಂತರವಾಗಿ ನಡೆಸ್ತಾ ಬರ್ತಿದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 14 ವರ್ಷದಿಂದ ತಮ್ಮ ದೃಶ್ಯ ಮಾಧ್ಯಮದ ಎಂಥ ಕಾರ್ಯಚಟುವಟಿಕೆ ಉಂಟು, ಅದರೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಇಂಥ ಶಾಲಾ ಮಕ್ಕಳನ್ನು ಒಗ್ಗೂಡಿಸುವಂಥದ್ದಾಗಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮ ಇರಲಿ, ಅದು ನಡೆಸ್ತಾ ಬರ್ತಿದೆ. ನಮ್ಮ ಶಾಲಾ ಮಕ್ಕಳಿಗೆ ದೈನಂದಿನ ಪಠ್ಯ ಕಲಿಯುವಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾ ಬಂದರೆ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕನಾಗಿ ಮುಂದುವರಿಯಲು ಒಂದು ಪ್ರೇರಣೆ ಆಗ್ತದೆ ಅಂತ ಹೇಳುತ್ತಾ, ಈ ನಿಟ್ಟಿನಲ್ಲಿ ಉಡುಪಿ ಚಾನಲ್ ಹಾಗೂ ನಮ್ಮ ಇಂದು ಈ ಉಡುಪಿ ಚಾನಲ್ ಇರ್ಬೋದು ಅಥವಾ ನಮ್ಮ ಗಾಂಧಿ ಹಾಸ್ಪಿಟಲ್ ಇರ್ಬೋದು, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅದರೊಂದಿಗೆ ಕೈ ಜೋಡಿಸಿದಂಥ ಇತರ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇಂಥ ಎಲ್ಲ ಬ್ಯಾಂಕ್ಗಳು ಸಂಘ ಸಂಸ್ಥೆಗಳೊಂದಿಗೆ ಈ ಒಂದು ಮಕ್ಕಳಲ್ಲಿ ಒಂದು ಪ್ರತಿಭೆಗಳನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡುತ್ತಾ ಬಂದಿದೆ ಉಡುಪಿ ಚಾನಲ್ನವರು. ಅದಕ್ಕೆ ನಾನು ಉಡುಪಿ ಚಾನಲ್ನ ಚೇರ್ಮನ್ ಇವರು ಪ್ರಸಾದ್ ಅವರು ಹಾಗೂ ಅವರೆಲ್ಲ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳಲು ಬಯಸ್ತೇನೆ. ಮಕ್ಕಳೇ, ಈಗಾಗಲೇ ತೀರ್ಪುಗಾರರು ಅವರ ಅನಿಸಿಕೆಗಳನ್ನು ನಿಮಗೆ ಹೇಳಿದ್ದಾರೆ. ಸ್ಪರ್ಧಾಳುಗಳೇ, ಮಕ್ಕಳೇ, ಒಂದು ವಿಚಾರ ಹೇಳುತ್ತೇನೆ. ಈ ಸೋಲು ಗೆಲುವು ಪ್ರತಿಯೊಂದು ಇದಕ್ಕೆ ಒಂದು ಸ್ಪರ್ಧೆಯ ಒಂದು ಭಾಗವಾಗಿದೆ. ಇದರಲ್ಲಿ ಸೋಲು ಶಾಶ್ವತ ಅಲ್ಲ. ಹಾಗೆ ಗೆಲುವು ಇದ್ದವರು ಅವರು ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಸ್ಪರ್ಧೆಯಲ್ಲಿ ಸೋಲುವ ಒಂದು ಇದು ಸಹ ಇರ್ತದೆ. ಸೋಲು ಗೆಲುವುಗಳನ್ನು ನಾವು ಒಂದೇ ಬ್ಯಾಲೆನ್ಸಿಂಗ್ ಆಗಿ ನಾವು ನಮ್ಮ ಇದಕ್ಕೆ ತಗೊಳ್ಬೇಕು. ಮುಖ್ಯ ಕಾರಣ ಏನಂತ ಹೇಳಿದರೆ, ಇದರಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ಅತಿ ಮುಖ್ಯ. ಸೋಲು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಸ್ಪರ್ಧೆಯಲ್ಲಿ ಇನ್ನು ಮುಂದೆ ಎಲ್ಲ ಬಹುಮಾನವನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತದೆ. ಇದರಲ್ಲಿ ಬಹುಮಾನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವು ಹೊಂದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳಲು ಬಯಸ್ತೇನೆ. ಹಾಗೂ ಇದರಲ್ಲಿ ಕಿಂಚಿತ್ತು ಸ್ವಲ್ಪ ಡಿಫ್ರೆನ್ಸಲ್ಲಿ ಸೋಲನ್ನು ಕಂಡಿರುವಂಥ ಇದಿರ್ತದೆ. ಆದರೆ ಸೋತ ವಿದ್ಯಾರ್ಥಿಗಳಿಗೂ ನಾನು ಹೇಳುವುದು ಅಷ್ಟೇ. ಯಾಕಂತ ಹೇಳಿದರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಹೇಳುತ್ತಾ, ಈ ವಿದ್ಯಾರ್ಥಿಗಳಿಗೆ ಈ ಒಂದು ಅವರ ಪ್ರತಿಭೆ ಏನು ಉಂಟು, ಪಠ್ಯೇತರ ಚಟುವಟಿಕೆಗಳು, ಈ ಪ್ರತಿಭೆಗಳನ್ನು ಗುರುತಿಸಿ ಈ ಪ್ರತಿಭೆಗಳು ಅವರ ಮುಂದಿನ ಜೀವನಕ್ಕೆ ಒಂದು ಮೆಟ್ಟಲಾಗಲಿ ಅಂತ ಹೇಳುತ್ತಾ, ಹಾಗೂ ಈ ಒಂದು 2025-26ನೇ ವರ್ಷ ಶೈಕ್ಷಣಿಕ ವರ್ಷವು ಅವರಿಗೆ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಕ್ಕಳಿಗೆ ಕಿವಿ ಮಾತನ್ನು ಹೇಳುವುದರ ಜೊತೆಗೆ ಶುಭ ಹಾರೈಕೆಯನ್ನು ನೀಡಿರುವಂತಹ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಹಾಪ್ರಬಂಧಕರಾದಂಥ ಶ್ರೀಯುತ ಶ್ರೀ ರಾಜೇಶ್ ವಿ ಸೇರಿಗಾರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನಮ್ಮ ಇನ್ನೊಂದು ಮಹಾಪ್ರಾಯೋಜಕರಾದಂತಹ ಗಾಂಧಿ ಆಸ್ಪತ್ರೆ ಉಡುಪಿ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಹರಿಶ್ಚಂದ್ರ ಅವರ ದನಿಗೆ ಕಿವಿಯಾಗುವ ಸಮಯ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರುವ ಶಿಕ್ಷಕರೇ, ಪೋಷಕರೇ ಮತ್ತು ಈ ಒಂದು ಯು ಚಾನಲ್ನವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಮೇತ
ನಾನು ಅಭಿನಂದಿಸ್ತಾ ಇವತ್ತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾದದ್ದು ವಿದ್ಯಾರ್ಥಿಗಳು ಮತ್ತು ಇದನ್ನು ಪ್ರಯೋಜಿಸಿದಂಥ ಹಲವಾರು ಪೋಷಕರು ಇಲ್ಲಿದ್ದಾರೆ. ಆದರೆ ಮುಖ್ಯವಾಗಿ ಉಡುಪಿಯ ಪ್ರಸಿದ್ಧ ದೃಶ್ಯ ಮಾಧ್ಯಮ ಯು ಚಾನಲ್ ಅಥವಾ ಉಡುಪಿ ಚಾನಲ್ ಇದರ ಮುಖ್ಯಸ್ಥರಾದಂತಹ ಶಿವಪ್ರಸಾದ್ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಸಮೇತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಮತ್ತು ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ನೀವು ಹಲವಾರು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದೀರಾ. ಇದರಲ್ಲಿ ನಾವು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವತ್ತಿನ ದಿವಸಕ್ಕೆ ಕಾರ್ಯಕ್ರಮವನ್ನು ಇಟ್ಕೊಳ್ಳಿಕ್ಕೆ ಎಲ್ಲದೂ ಆಗೋದಿಲ್ಲ. ಅದಕ್ಕೆ ಮುಂಚಿತವಾಗಿಯೇ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಯು ಚಾನಲ್ನವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಸಮೇತ ಸುಮಾರು 10 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು. ಯಾವುದೇ ಒಂದು ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ 14 ವರ್ಷ ಮಾಡಬೇಕಿದ್ರೆ ಒಂದು ಬದ್ಧತೆ ಇರಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಯು ಚಾನಲ್ನವರಿಗೆ ನನ್ನ ಗಾಂಧಿ ಆಸ್ಪತ್ರೆ ಮತ್ತು ಪಂಚಮಿ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದೀರಾ. ಇನ್ನೂ ತುಂಬ ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದಿತ್ತು. ಆದರೆ ಸರ್ಕಾರದ ಕೆಲವು ಕಾನೂನುಗಳಿಂದಾಗಲಿ ಅಥವಾ ಇವತ್ತು ವರ್ಕಿಂಗ್ ಡೇ, ಎಲ್ಲ ಶಾಲೆಯ ಟೀಚರ್ಸ್ನವರಿಗೆ ಬರಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ಇಲ್ಲದ್ರೆ ಗೌರ್ಮೆಂಟ್ ಸ್ಕೂಲ್ ಆದರೆ ಸ್ಕೂಲಿಂದ ಹೊರಗೆ ಬರಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಇಂಥ ಹಲವಾರು ರೂಲ್ಸ್ಗಳಿರ್ತವೆ. ಅಂಥದನ್ನು ಮೆಟ್ಟಿ ನಿಂತು ಸುಮಾರು 14 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲಿ ಸಮೇತ ನೀವೆಲ್ಲರೂ ಸಮೇತ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಇವತ್ತು ಪಾರ್ಟಿಸಿಪೇಟ್ ಮಾಡಿ ಯಾರಿಗೆ ಪ್ರೈಸ್ ಬಂತು ಯಾರಿಗೆ ಪ್ರೈಸ್ ಬರಲಿಲ್ಲ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲಲ್ಲ. ಈ ವಿದ್ಯಾರ್ಥಿ ದೆಸೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೇಕಾದದ್ದು ನಾವು ಪ್ರೋತ್ಸಾಹಿಸಬೇಕಾದದ್ದು ಮತ್ತು ಅವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅಂತೇಳಿದ್ರೆ ಖಾಲಿ ಸ್ಕೂಲ್ನ ಒಂದು ಏನು ನಮಗೆ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಓದಬೇಕು, ಬರಿಬೇಕು ಇಂಥದ್ದನ್ನು ಮಾತ್ರ ಅಲ್ಲದೆ ನಾವು ಎಜುಕೇಷನ್ನಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅಂಥ ಒಂದು ಪಾರ್ಟಿಸಿಪೇಷನ್ನಲ್ಲಿ ಇವತ್ತು ನೀವೆಲ್ಲರೂ ಒಂದು ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಸಮೇತ ನೀವು ಪಾರ್ಟಿಸಿಪೇಟ್ ಮಾಡಿದ್ದೇ ನಿಮಗೆ ಒಂದು ದೊಡ್ಡ ಬಹುಮಾನ. ಈ ಒಂದು ಬಹುಮಾನ ಯಾಕಂತೇಳಿದರೆ ನೀವು ಮುಂದೆ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಸ್ಟೇಜ್ ಪ್ರೋಗ್ರಾಮಿಗೆ ನಿಮ್ಮ ಮುಂದಿನ ಒಂದು ಇದರಲ್ಲಿ ಪ್ರತಿಯೊಂದಕ್ಕೊಂದು ಹೆಜ್ಜೆ ಗುರುತಿದು. ಯಾಕಂದರೆ ಹೆಚ್ಚಿನವರಿಗೆ ಸ್ಟೇಜ್ ಮೇಲೆ ಹೋಗಲಿಕ್ಕಾಗಲಿ, ಎಲ್ಲ ಪ್ರೋಗ್ರಾಮ್ ಕೊಡಲಿಕ್ಕಾಗಲಿ, ಮಾತಾಡಲಿಕ್ಕಾಗಲಿ, ಯಾವುದಕ್ಕೆ ಆಗಲಿ ಸ್ವಲ್ಪ ಅಣುಕು ಇರ್ತದೆ. ಆದರೆ ನೀವು ಈ ಸಣ್ಣ ವಯಸ್ಸಿನಲ್ಲಿ ಇದರಲ್ಲಿ ಬಂದು ಇಂಥ ಕಾರ್ಯಕ್ರಮ, ಬೆಳಿಗ್ಗೆ ನಾನು ಬಂದಿದ್ದೇನೆ, ಒಂದು 2-3 ಕಾರ್ಯಕ್ರಮ ನೋಡಿ ಹೋಗಿದ್ದೇನೆ. ಎಲ್ಲರೂ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಮೇತ ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಈ ಒಂದು ಪಾರ್ಟಿಸಿಪೇಷನ್ ಮಾಡೋದ್ರಲ್ಲಿ ತುಂಬ ಸಂತೋಷ ಇರ್ತದೆ. ಮತ್ತು ಇದರಿಂದಾಗಿ ನೀವು ಇನ್ನೊಂದು ವಿಷಯ ನಾನು ಹೇಳೋದಾದರೆ, ಈ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ನೀವು ಇವತ್ತು ಯು ಚಾನಲ್ನವರು ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭಕ್ಕೆ ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಲ್ಲದೆ ಸಮೇತ ನೀವು ಸ್ಕೂಲಲ್ಲಿ NCC ಆಗಲಿ, NSS ಆಗಲಿ, ಇಂಥ ಸ್ಪೋರ್ಟ್ಸ್ ಆಗಲಿ, ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ 100% ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಹಾಗೆ ಮಾತ್ರ ನೀವು ಜೀವನದಲ್ಲಿ ಸಮೇತ ಒಂದು ಒಳ್ಳೆಯ ಮುಂದಾಳತ್ವದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ಹೇಳಲಿಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ನಾನೇ ಹೇಳ್ತೇನೆ. ಯಾಕಂದರೆ ನಾನು ಸಮೇತ ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸ್ಪೆಷಲಿ NCCಯಲ್ಲಿ ಮತ್ತು ಸ್ಪೋರ್ಟ್ಸಲ್ಲಿದ್ದವನು. ಸೊ ಇವತ್ತು ಉಡುಪಿಯಲ್ಲಿ ಗಾಂಧಿ ಹಾಸ್ಪಿಟಲ್ ಅಂತ ಸುಮಾರು 30 ವರ್ಷಗಳ ಹಿಂದೆ ಸ್ಥಾಪಿಸಿದ್ದೇನೆ. ಮತ್ತು ನನ್ನ ಪಂಚಮಿ ಟ್ರಸ್ಟ್ ಸುಮಾರು 25 ವರ್ಷದಿಂದ ಸಮಾಜಮುಖಿ ಸೇವೆಯನ್ನು ಮಾಡ್ತಾಯಿದ್ದೇನೆ. ಇದೆರಡನ್ನು ನಮಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ನಮ್ಮ ಆಸ್ಪತ್ರೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಪಾರ್ಟಿಸಿಪೇಷನನ್ನು ಇವತ್ತಿನ ದಿವಸಕ್ಕೆ ಸೋಷಲ್ ಮೀಡಿಯಾ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಯು ಚಾನಲ್ನ ಶಿವಪ್ರಸಾದ್ ಅವರು ನಮಗೆ ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮದು ಮೊನ್ನೆ 30 ವರ್ಷ ಕಾರ್ಯಕ್ರಮ ಆಯಿತು. ಆಗ ಸಮೇತ 2 ದಿವಸ ಅಲ್ಲೇ ನಿಂತು ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪ್ರತಿಯೊಂದು ಇದಕ್ಕೆ ಸಮೇತ ನಮಗೆ ಅವರು ಆ ಪ್ರದರ್ಶನಗೊಳ್ಳಲಿಕ್ಕೆ ಒಳ್ಳೆಯ ಸಹಾಯವನ್ನು
ಒಳ್ಳೆಯ ಪ್ರೇರಣೆಯನ್ನು ಮಾಡಿದ್ದಾರೆ. ಅದಲ್ಲದೆ ಸುಮಾರು 30 ವರ್ಷದ ಮುಂಚೆ ನನಗೆ ಅವರ ತಾಯಿ ಅವರ ಮನೆಯಲ್ಲೇ ನಮಗೆ ಆಶ್ರಯ ಸಹ ಕೊಟ್ಟಿದ್ದರು. ನಾನು ಹಾಸ್ಪಿಟಲ್ ಕಟ್ಟುವಾಗ ಮುಂಚೆ ಸುಮಾರು 5 ವರ್ಷ ನಾನು ಅವರ ಮನೆಯಲ್ಲೇ ಇದ್ದೆ, ಅವರ ಮನೆಯಲ್ಲಿ. ಇದನ್ನು ಸಮೇತ ನಾನು ಇವತ್ತು ನೆನಪಿಸ್ಕೊಳ್ಬೇಕಾದ. ಯಾಕಂದರೆ ಅವರ ತಾಯಿ ನನಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಆಗ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಷ್ಟೇ ನಾನು ಆಗ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಆಗ ಸಪೋರ್ಟ್ ಮಾಡುವವರೇ ಯಾರೂ ಇರಲಿಲ್ಲ. ನೀವು ಆಲೋಚನೆ ಮಾಡಿ, 1995 ಹೆಚ್ಚಿನ ಮಕ್ಕಳು ಈಗ ಹುಟ್ಟಿರಲಿಕ್ಕಿಲ್ಲ ಇಲ್ಲಿ. ಸೊ 95ಯಲ್ಲಿ ನಾನು ಹಾಸ್ಪಿಟಲ್ ಸ್ಟಾರ್ಟ್ ಮಾಡುವಾಗ ಸುಮಾರು 3-4 ವರ್ಷ ಅವರ ಮನೆಯಲ್ಲೇ ಇದ್ದೆ ನಾನು. ಆದ್ದರಿಂದ ಇವತ್ತಿನ ದಿವಸಕ್ಕೂ ಸಮೇತ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಫ್ಯಾಮಿಲಿ ಆಗಲಿ, ಸ್ಪೆಷಲಿ ಶಿವಪ್ರಸಾದ್ ಆಗಲಿ ನಮಗೆ ತುಂಬ ಎಲ್ಲ ರೀತಿಯಲ್ಲಿಯೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರ ತಾಯಿಯನ್ನು ಸಮೇತ ನೆನೆಸ್ಕೊಳ್ತಾ, ಯಾಕಂದರೆ ಅವ್ರಿಗೆ ಸಮೇತ ಒಳ್ಳೆಯ ಕೆಲಸ ಮಾಡಬೇಕಂತಿತ್ತು, ನಂಗೆ ಹುರಿದುಂಬಿಸಿದ್ದಾರೆ. ಇವತ್ತು ಶಿವಪ್ರಸಾದ್ ಅವರು ಅವರ ದೃಶ್ಯ ಮಾಧ್ಯಮದ ಮಾತ್ರ ಕೆಲಸ ಅಲ್ಲ, ಸಮಾಜಮುಖಿಯಾಗಿ ಇಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಅದು ಎಷ್ಟೇ ಜನ ಮಕ್ಕಳು ಬರಲಿ, ಎಷ್ಟೇ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿ, ಅದರಲ್ಲಿ 5 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಸಮೇತ ಈ 5 ಮಕ್ಕಳು ಮುಂದೊಂದು ದಿವಸ ದೇಶದ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಒಳ್ಳೆಯ ಸೇವೆ ಮಾಡುವಂಥ ಮಕ್ಕಳೇ ಬಂದಿರ್ತಾರೆ. ಆದ್ದರಿಂದ ಇವತ್ತು ಇಷ್ಟು ಮಕ್ಕಳು ವಿದ್ಯಾರ್ಥಿಗಳು ಬಂದಿದ್ದೀರಾ. ಇವರೆಲ್ಲರೂ ಮುಂದೊಂದು ದಿವಸ ಸ್ಪೆಷಲಿ ಇದು ನಮ್ಮದು ಸ್ವಾತಂತ್ರ್ಯೋತ್ಸವದ ಒಂದು ಮಹತ್ವವನ್ನು ತಿಳಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ. ಸೊ ನಿಮಗೆಲ್ಲರಿಗೂ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಜನ ಸ್ಪಾನ್ಸರ್ ಇದ್ದಾರೆ. ನಮ್ಮ ಸ್ಪೆಷಲ್ ಆಗಿ ಬಡಗುಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಇದರ ಅಧ್ಯಕ್ಷರು ಮತ್ತು ಸದಸ್ಯರು, ಇದರ ಮೋಸ್ಟ್ಲಿ ಇನ್ಸೆಪ್ಷನ್ನಿಂದ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಈಗ ಬಂದದಷ್ಟೇ, ಬಟ್ ಅವರು ಮುಂಚಿನಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಬ್ಯಾಂಕ್ ಆಗಲಿ, ಸ್ಮರಣಿಕ ಆಗಲಿ, ಇಂಥ ಹಲವಾರು ಪ್ರಾಯೋಜಕರು ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಇವತ್ತಿನ ನಿಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಗಿದ್ದಾರೆ. ಅವರೆಲ್ಲರಿಗೂ ಸಮೇತ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನೀವೆಲ್ಲ ಬಂದಿದ್ದೀರಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಿಮಗೆ ಯಾರ್ಯಾರಿಗೆ ಪ್ರೈಸ್ ಸಿಕ್ಕಿತು ಅವರೆಲ್ಲ ಖುಷಿಯಾಗಿ ಸಂತೋಷದಿಂದ ಆ ಪ್ರೈಸನ್ನು ಇಟ್ಕೊಂಡು ಸ್ಕೂಲಿಗೆ ಮನೆಗೆ ಹೋಗಿ ಪ್ರದರ್ಶಿಸಿ, ಅದೇ ರೀತಿ ಪ್ರೈಸ್ ಸಿಕ್ಕಲಿಲ್ಲ ಅಂತ ಹೇಳುವವರು ಇವತ್ತು ಪಾರ್ಟಿಸಿಪೇಷನ್ ಮಾಡಿದ್ದೇನೆ, ಅದರಲ್ಲಿ ಇನ್ನು ಮುಂದೆ ಇನ್ನೂ ಒಳ್ಳೆಯ ಪಾರ್ಟಿಸಿಪೇಷನ್ ಮಾಡ್ತೇನೆ ಅಂತ ಹೇಳುವ ಮನಸ್ಸಿಟ್ಟುಕೊಂಡು ನೀವೆಲ್ಲ ಮನೆಗೆ ಹೋಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಸವಿ ನೆನಪಿನ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಮುಖ್ಯ ಅಂತ ಸೂಚಿಸಿರುವಂತಹ ಗಾಂಧಿ ಹಾಸ್ಪಿಟಲ್ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಹರಿಶ್ಚಂದ್ರ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಈಗ ನಮ್ಮ ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಹೆಡ್ ಆಗಿರುವಂತಹ ಶ್ರೀಯುತ ಶ್ರೀ ಅಶೋಕ್ ಅಂಬಾಜಾ ಬಾಂಡಗೆ ಅವರಿದ್ದಾರೆ. ಅವರು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ, ಜೊತೆಗೆ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇವೆ. ಇವರೊಂದಿಗೆ ಶ್ರೀಯುತ ಶ್ರೀ ಮಟ್ಟಾರು ರತ್ನಾಕರ್ ಹೆಗ್ಡೆ ಅವರು ಸಹ ಆಗಮಿಸಿದ್ದಾರೆ. ಇವರು ಸಹ ವೇದಿಕೆಗೆ ಬಂದು ನಮ್ಮ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಈಗ ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ಕೊಲೋನೆಲ್ ಡಾಕ್ಟರ್ FEA ರಾಡ್ರಿಗಸ್ ಅವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ವಂದನೀಯ ಅತಿಥಿಗಳೇ, ವೇದಿಕೆಯ ಮುಂದಿರುವ ಮಕ್ಕಳೇ, ಶಿಕ್ಷಕರೇ ಹಾಗೂ ಅವರ ತಂದೆ ತಾಯಂದಿರೇ, ಇವತ್ತು ಯು ಚಾನೆಲ್ನವರು ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲು ಕೆಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಹಾಗೂ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ನಿಮ್ಮೆಲ್ಲ ಮಕ್ಕಳಿಗೂ ಹಾಗೂ ಅವರನ್ನು ತರಬೇತಿಗೊಳಿಸಿದ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಣದಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ತುಂಬ ಮಹತ್ವ ಇದೆ. ಬರೀ ಓದು ಮಾತ್ರ ಸಾಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು
ಅದು ಫೇಸ್ ಮಾಡಲಿಕ್ಕೆ ಸಿಕ್ಕುವ ಎಕ್ಸ್ಪೀರಿಯನ್ಸ್ ಪಠ್ಯೇತರ ಚಟುವಟಿಕೆಗಳಿರುತ್ತವೆ. ನೀವೆಲ್ಲರೂ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀರಿ ಅಂತ ಭಾವಿಸ್ತೇನೆ. ಹಾಗೂ ಈ ಸಮಾರಂಭವನ್ನು ಏರ್ಪಡಿಸಿದ ಯು ಚಾನೆಲ್ನ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರಾದಂಥ ಕೊಲೋನೆಲ್ ಡಾಕ್ಟರ್ FEA ರಾಡ್ರಿಗಸ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈಗ ಕರ್ನಾಟಕ ಬ್ಯಾಂಕ್ ಇದರ ಮ್ಯಾನೇಜರ್ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು. ವೇದಿಕೆ ಮೇಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕರೇ, ಶಿಕ್ಷಕರೇ ಹಾಗೂ ಇವತ್ತಿನ ಸ್ಪರ್ಧಾಳುಗಳೇ ಹಾಗೂ ಯು ಚಾನಲ್ನ ತಂಡದವರೇ, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಒಂದು ಉಡುಪಿಯ ಪ್ರಸಿದ್ಧ ಚಾನಲ್, ಉಡುಪಿ ಚಾನಲ್ ತುಂಬ ಜವಾಬ್ದಾರಿಯುತ ಚಾನಲ್ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಅವರ ಏನು ಪ್ರಸಾರ ಮಾಡ್ತಾರೆ ಅದರಲ್ಲಿ ಅವರ ಜವಾಬ್ದಾರಿ, ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಖಂಡಿತವಾಗಿ ನಾವೆಲ್ಲ ನೋಡಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಬೇರೆ ಬೇರೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮಗಳಾಗಬೇಕು. ಈ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವು ಮಕ್ಕಳಿಗೆ ಏನು ಕಾರ್ಯಕ್ರಮ ಮಾಡ್ತೇವೆ ಅದು ಎಲ್ಲ ನಮ್ಮ ಊರಿನ ಮಕ್ಕಳಿಗೆ ಸಿಗಬೇಕಂಥೇಳಿ ಅವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 14 ವರ್ಷಗಳಿಂದ ಮಾಡ್ತಾ ಇರುವಂಥದ್ದು ಖಂಡಿತವಾಗಿಯೂ ತುಂಬ ಅಭಿನಂದನೀಯ. ಮಕ್ಕಳಿಗೆ ಶಾಲೆಯಲ್ಲಿ ಖಂಡಿತವಾಗಿ ಅವರ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಅದರ ಜೊತೆಗೆ ಇಂಟರ್ ಸ್ಕೂಲ್ ಅಥವಾ ಬೇರೆ ಬೇರೆ ಶಾಲೆಗಳ ಸ್ಪರ್ಧಾಳುಗಳ ಜೊತೆಗೆ ಸ್ಪರ್ಧಿಸುವಂಥ ಅವಕಾಶ ಚಾನಲ್ನವರು ಮುಂದೆ ಬಂದಾಗ ನಮ್ಮಂತಹ ಸ್ಪಾನ್ಸರ್ಸ್ಗಳು ಖಂಡಿತವಾಗಿ ಅವರ ಜೊತೆಗೆ ಇದ್ದೇವೆ ಅಂತೇಳಿ ಹೇಳ್ತಾ ನಾವು ಕೂಡ ಕೈ ಜೋಡಿಸಿದ್ದೇವೆ. ಮುಖ್ಯವಾಗಿ ಬಡಗಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಗಾಂಧಿ ಹಾಸ್ಪಿಟಲ್ ಇರ್ಬೋದು ಹಾಗೂ ನಮ್ಮ ಬ್ಯಾಂಕ್ ಅಥವಾ ಇಂತಹ ಬೇರೆ ಬೇರೆ ಸ್ಪಾನ್ಸರ್ಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಒಂದು ಚೆನ್ನಾಗಿ ಮೂಡಿ ಬರಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದ್ದೇವೆ. ಮಕ್ಕಳಿಗೆ ಸ್ವಾತಂತ್ರ್ಯ ನಾವು ಆ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ನಾವೆಲ್ಲರೂ ಸ್ವಾತಂತ್ರ್ಯ ಬಂದ ನಂತರ ಜನಿಸಿದವರು. ಸ್ವಾತಂತ್ರ್ಯದ ಹೋರಾಟ ಅಂದರೆ ಏನು ಅಂತೇಳಿ ಪಠ್ಯಪುಸ್ತಕಗಳಲ್ಲಿ ಅಥವಾ ಬೇರೆ ಬುಕ್ಕುಗಳಲ್ಲಿ ನಾವು ಓದಿರ್ಬೋದು, ನಾವು ಯಾರು ಅದನ್ನು ಕಣ್ಣಾರೆ ಕಂಡವರಲ್ಲ. ಆದರೆ ನಮಗೊಂದು ಜವಾಬ್ದಾರಿ ಇದೆ. ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಹುಟ್ಟಿದರೂ ಕೂಡ ಸ್ವಾತಂತ್ರ್ಯ ಹೇಗೆ ಬಂದಿದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಆಚರಿಸಬೇಕು, ನಮ್ಮ ಜವಾಬ್ದಾರಿ ಏನು ಅಂತೇಳಿ ತಿಳ್ಕೊಂಡು ನಾವು ನಮ್ಮ ಜೀವನ ನಡೆಸಬೇಕಾಗುತ್ತೆ. ಅದೇ ರೀತಿಯಲ್ಲಿ ಚಾನಲ್ನವರು ಕೂಡ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಡುವಂಥದ್ದು, ಆ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ನಾನು ಇನ್ನೊಂದು ಇಲ್ಲಿ ಗಮನಿಸಿದ್ದೇನಂತ ಹೇಳಿದರೆ, ಇಲ್ಲಿಗೆ ಕರೆದಂತಹ ತೀರ್ಪುಗಾರರು ಅವರ ಕ್ವಾಲಿಟಿ ಈಗ ಅವರು ಮಾತಾಡುವಾಗಲೇ ಗೊತ್ತಾಯಿತು. ಎಲ್ಲ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರು ಬರ್ತಾರೆ, ಯಾರು ಅಂತೇಳಿ ಗೊತ್ತಿರೋದಿಲ್ಲ, ಅವರಷ್ಟಕ್ಕೆ ಜಜ್ಮೆಂಟ್ ಕೊಟ್ಟು ಹೋಗಿಬಿಡ್ತಾರೆ. ಆದರೆ ಇವತ್ತಿನ ತೀರ್ಪುಗಾರರ ಒಂದು ಕ್ವಾಲಿಟಿ ಕೂಡ ಅವರು ಮಾತಾಡುವಾಗಲೇ ಗೊತ್ತಾಯಿತು ಎಷ್ಟು ಜ್ಞಾನ ಇದೆ ಅಂತೇಳಿ. ಖಂಡಿತವಾಗಿ ಅವರು ಇವತ್ತಿನ ಕಾರ್ಯಕ್ರಮದ ತೀರ್ಪನ್ನು ಅತ್ಯುತ್ತಮ ಮಟ್ಟದಲ್ಲಿ ಕೊಟ್ಟಿರ್ತಾರೆ ಅಂತೇಳಿ ನನಗೆ ಭಾವನೆ ಬರ್ತಾ ಇದೆ. ಖಂಡಿತವಾಗಿಯೂ ತುಂಬ ಅಭಿನಂದನೀಯ. ಹಾಗೆ ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾರೈಸ್ತಾ ನಮಗೆ ಅವಕಾಶ ಮಾಡಿಕೊಟ್ಟದ್ದಾಗಿ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ನಮ್ಮೆಲ್ಲರ ಜವಾಬ್ದಾರಿಯನ್ನು ನೆನಪಿಸಿದಂತಹ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕರ್ನಾಟಕ ಬ್ಯಾಂಕ್ ರೀಜನಲ್ ಆಫೀಸ್ ಉಡುಪಿ ಇದರ ಶ್ರೀಯುತ ಶ್ರೀ ವಾದಿರಾಜ ಕೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈಗ ಬ್ಯಾಂಕ್ ಆಫ್ ಬರೋಡಾ ಇದರ ರೀಜನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಶ್ರೀ ಚಂದ್ರಕಾಂತ್ ಶರ್ಮಾ ಅವರು ತಮ್ಮ ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಆನ್ ದ ಡೈಸ್, ಟೀಚರ್ಸ್, ಸ್ಟೂಡೆಂಟ್ಸ್ and all the stakeholders in the event of this prize distribution. First of all, I am very thankful to this Badagabettu Cooperative Society and all other organizations who have supported this event and give me an opportunity to present this occasion. I am highly thankful to all of you. Regarding this students, I would like to congratulate each and every student who has done well and they are winners here. And see one thing, winning is one part and participating is another. See one, there is a saying
the journey is more important than the destination. So whether you win or lose, that is a different thing. But participation is very much important. So I would like to congratulate everyone who has participated in this event organized by this college, and I would like to thank you teachers who have supported them, and one from since I am a banker, I would like to tell every student that you should have a habit of saving since initial stage. I think all of you must be having account with bank, so you should learn how to invest, because see, lot of things we have been taught in school, sports, extracurricular activities, but investing and this money management, nothing, nobody taught. So this is the habit which should learn from the initial stage. It will help you in long way. Okay, so I will like again thank you all of you for this wonderful event. Thank you again. ಹಿರಿಯರ ಮಾತು ಕೂಡ ನಮ್ಮ ಜೀವನದ ಹಾದಿಯನ್ನು ಸುಗಮವಾಗಿಸುವಲ್ಲಿ ಹೂವಿನ ಹಾಗೆ ಸಹಕರಿಸ್ತದೆ ಅಂತ ಹೇಳೋದು ಹಿರಿಯರ ಮಾತು. ವಿದ್ಯಾರ್ಥಿಗಳಾದ ನೀವೆಲ್ಲರೂ ಸಹ ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳ ಮಾತನ್ನು ಭಾಳ ಶ್ರದ್ಧೆಯಿಂದ ಮೌನದಿಂದ ಕೇಳಿಸ್ಕೊಳ್ತೀರಿ ಅಂತ ಭಾವಿಸ್ತಾ ತಮ್ಮ ಗುರಿ ಆಗಿರ್ಬೋದು ಅಥವಾ ಮನೆಯ ಬಗ್ಗೆ ಆಗಿರ್ಬೋದು ಒಂದಷ್ಟು ವಿಚಾರವನ್ನು ಸೂಕ್ಷ್ಮವಾಗಿ ನಿಮಗೆ ತಿಳಿಸಿದ್ದಕ್ಕಾಗಿ ರೀಜನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಇದರ ಶ್ರೀಯುತ ಚಂದ್ರಕಾಂತ್ ಶರ್ಮಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಉಡುಪಿ ಇದರ ರೀಜನಲ್ ಹೆಡ್ ಆಗಿರುವಂತಹ ಶ್ರೀಯುತ ಶ್ರೀ ಅಶೋಕ್ ಅಂಬಾಜಾ ಬಾಂಡಗೆ ಅವರು ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನೀವು ಮಾತಾಡೋದು ಕೇಳ್ತಾ ಇಲ್ಲ, ನಮಗೆ ನಾವು ಮಾತಾಡೋದು ಕೇಳ್ತಾ ಇದೆಯಾ? ದಾಟ್ಸ್ ರೈಟ್, ಥ್ಯಾಂಕ್ ಯು. ಸ್ಟೇಜ್ ಮೇಲೆ ಆಸೀನರಾದ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯ ಅತಿಥಿಗಳೇ, ಪಾಲಕರೇ, ಪೋಷಕರೇ, ಶಿಕ್ಷಕರೇ, ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾರ್ಥಿಗಳೇ, ಇಂದು ಈ ಸಭೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ದಾರೆ ಅಂದರೆ ಇದರಲ್ಲಿ ಸುಮಾರು ಎಫರ್ಟ್ ಹಾಕಿದ್ದಾರೆ. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಟೀಚರ್ಸ್ ಮೆಂಟರ್ ಮಾಡಿದ್ದಾರೆ. ಹಾಗಾಗಿ ನೀವು ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ಈ ಬಹುಮಾನ ಸ್ವೀಕರಿಸ್ತಾ ಇದ್ದೀರಾ. ಈ ದೊಡ್ಡ ಜನರ ಮುಂದೆ ಅಂದರೆ ತುಂಬ 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 ಗೌರವದ ಮಾತು. ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಗೆದ್ದಂಥ ವಿದ್ಯಾರ್ಥಿಗಳಿಗೆ ಎಲ್ಲರ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು. ಎಲ್ಲರಿಗೂ ನಿಮಗೆ ಒಮ್ಮೆ ಹಾರ್ದಿಕ ಅಭಿನಂದನೆಗಳು. ಹೊಡೆಯಿ ಚಪ್ಪಾಳೆ. ನಾಳೆ ನೀವೆಲ್ಲ ದೇಶವನ್ನು ಆಳುವಂಥವ್ರಿಗೂ ರೀ, ಇಂದಿನ ವಿದ್ಯಾರ್ಥಿಗಳು ನಾಳಿನ ನಾಗರಿಕರು, ನೆನಪಿರಲಿ. ಓಕೆ, ಇಲ್ಲಿ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಇದು ಕಾಂಪಿಟೇಷನ್ ಮಾಡಿ ನಿಮಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದಾರೆ. ನಾನು ಯೂನಿಯನ್ ಬ್ಯಾಂಕಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ನಮ್ಮ ಯೂನಿಯನ್ ಬ್ಯಾಂಕ್ ವತಿಯಿಂದ ನಾವು ಭಾರತ ದೇಶಾದ್ಯಂತ ಆಲ್ ಇಂಡಿಯಾ ಲೆವೆಲ್ ಕ್ವಿಜ್ ಕಾಂಪಿಟೇಷನ್ ಎವ್ರಿ ಇಯರ್ ಮಾಡ್ತೀವಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನಿಮ್ಮ ಸ್ಕೂಲ್ ಕಾಲೇಜುಗಳಿಗೆ ನಾನು ತಿಳಿಸ್ತೀನಿ, ನೀವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ನೀವಿರುವಂಥ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಕ್ವಿಜ್ ಕಾಂಪಿಟೇಷನ್ ಭಾಗವಹಿಸಿ ಆಲ್ ಇಂಡಿಯಾ ಪ್ರಶಸ್ತಿ ತೊಗೋಬೇಕಂತ ನಮ್ಮದೊಂದು ಮನವಿ ಮಾಡ್ತೀನಿ ನಿಮಗೆಲ್ಲರಿಗೂ. ನನಗೆ ಈ ಆಸೀನದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಕೊಟ್ಟಂಥ ಎಲ್ಲ ಗಣ್ಯರಿಗೆ ಹಾಗೂ ಪೇಷಂಟಾಗಿ ಕೇಳಿಸ್ತಾ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ಹಾರ್ದಿಕ ಅಭಿನಂದನೆಗಳು. ಒಂದು ಸ್ಪರ್ಧೆಗೆ ಬಂದಾಗ ಇನ್ನೊಂದು ಸ್ಪರ್ಧೆಗೆ ನಿಮ್ಮನ್ನು ಆಹ್ವಾನವನ್ನು ನೀಡಿದಂತಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಹೆಡ್ ಆಗಿರುವಂಥ ಶ್ರೀಯುತ ಶ್ರೀ ಅಶೋಕ್ ಅಂಬಾಜಾ ಬಾಂಡಗೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಈಗ ಶ್ರೀಯುತ ಶ್ರೀ ಮಟ್ಟಾರು ರತ್ನಾಕರ್ ಹೆಗ್ಡೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರೇ, ಅಧ್ಯಾಪಕ ವೃಂದದವರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ನೀವೆಲ್ಲರೂ ಕೂಡ ತಮ್ಮೊಳಗೆ ಮಾತನಾಡ್ತಾ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಇವತ್ತು ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯವರು, ಉಡುಪಿ ಚಾನೆಲ್ನವರು ಮತ್ತು ಗಾಂಧಿ ಹಾಸ್ಪಿಟಲ್, ಅದರೊಟ್ಟಿಗೆ ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಮತ್ತೆಲ್ಲ ಬ್ಯಾಂಕುಗಳು ಕೂಡ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಉಡುಪಿಗೆ ಕೊಡ್ತಾ ಇದ್ದಾರೆ. ನನಗೆ ತಿಳಿದಂತೆ 10ನೇ ವರ್ಷದಲ್ಲಿ
ಇದನ್ನು ಆಯೋಜನೆ ಮಾಡಿದ್ದಾರೆ. ಅದರೊಟ್ಟಿಗೆ ಉಡುಪಿ ಚಾನೆಲ್ನವರು ಮುಂದಿನ ವರ್ಷ 25ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಗೊತ್ತಾಗಿದೆ. ನಮ್ಮ ಎಲ್ಲ ಮಕ್ಕಳಿಗೆ ಅವರವರ ಕಾಲೇಜಿನಲ್ಲಿ, ಶಾಲೆಯಲ್ಲಿ ಅವರವರ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ಒಂದು ಅವಕಾಶಗಳು ಇರುತ್ತವೆ. ಆದರೆ ಕೆಲವೊಂದು ಶಾಲೆಗಳಲ್ಲಿ ಆ ಅವಕಾಶ ಇರುವುದಿಲ್ಲ. ಕಾಲೇಜಿನಲ್ಲಿ ಇರ್ತದೆ ಅಥವಾ ಪ್ರೊಫೆಷನಲ್ ಕಾಲೇಜಲ್ಲಿ ಇರ್ತದೆ. ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ, ಇತರ ಶಾಲೆಗಳಲ್ಲಿ ಅಂಥ ಅವಕಾಶ ಸಿಗದೇ ಇದ್ದಾಗ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಮ್ಮಲ್ಲಿರುವ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ, ಆ ಮೂಲಕ ಹೆತ್ತವರಿಂದ ಪ್ರೋತ್ಸಾಹವನ್ನು ಪಡೀಲಿಕ್ಕೆ ಅಥವಾ ಮುಂದೆ ಆ ಫೀಲ್ಡಲ್ಲಿ ಉನ್ನತ ಸಾಧನೆಯನ್ನು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳು ಅವರಿಗೆ ಪೂರಕವಾಗಿ ಸಹಾಯ ಆಗ್ತದೆ. ನಾನು ಬರುವಾಗ ಒಬ್ಬರು ಅತಿಥಿ ಹೇಳ್ತಾಯಿದ್ರು, ಬಹುಶಃ ಯಾವುದು ನಾವು ಸ್ಪರ್ಧೆ ಮಾಡೋದು ಮುಖ್ಯ, ನಾವು ಪ್ರಥಮ ಪ್ರಶಸ್ತಿ, ದ್ವಿತೀಯ ಪ್ರಶಸ್ತಿ ಅಥವಾ ಯಾವುದೇ ಪ್ರಶಸ್ತಿಯನ್ನು ಪಡಿತೋ ಇಲ್ಲೋ ಎಂಬುದು ಮುಖ್ಯ ಅಲ್ಲ. ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು ಒಂದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಎಜುಕೇಷನಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಉಚಿತವಾಗಿ ನಮ್ಮೆಲ್ಲ ಮಕ್ಕಳಿಗೆ ಪದವಿ ತನಕ ಯಾವುದೇ ಕೂಡ ಹೆಚ್ಚಿನ ಖರ್ಚಿಲ್ಲದೆ ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ಬೋದು. ನಮ್ಮೆಲ್ಲರ ಮುಂದೆ ಇರುವಂಥ ಪ್ರಶ್ನೆ ಮುಂದೇನಂತ ಇದ್ದಾಗ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದ್ದರೆ, ನಾವು ಹಾರ್ಡ್ ವರ್ಕ್ ಮಾಡಿದರೆ ಅಥವಾ ನಮ್ಮಲ್ಲಿ ಶಿಸ್ತನ್ನು ಮೇಂಟೈನ್ ಮಾಡಿದರೆ ಖಂಡಿತವಾಗಿಯೂ ನಾವು ನಮ್ಮ ಗ್ರ್ಯಾಜುಯೇಷನನ್ನು ಮುಗಿಸಿದಾಗ ಅಥವಾ ಪ್ರೊಫೆಷನಲ್ ಕಾಲೇಜಿಂದ ಹೊರಬಂದಾಗ ಉದ್ಯೋಗಗಳು ನಮಗಾಗಿ ಕಾಯ್ತಾ ಇರ್ತವೆ. ಉದ್ಯೋಗಕ್ಕೂ ಕೂಡ ಇವತ್ತು ಭಾಳಷ್ಟು ಅವಕಾಶಗಳು ನಮ್ಮಲ್ಲಿ ನಮ್ಮಲ್ಲಿ ಅವಕಾಶ ಇದೆ. ಆದರೂ ಕೂಡ ಒಂದನ್ನು ನೆನಪಿಟ್ಟುಕೊಳ್ಬೇಕು, ಇವತ್ತು ನಾವೆಲ್ಲರೂ ಕೂಡ ಗ್ಲೋಬಲ್ ಕಾಂಪಿಟೀಷನ್, ಜಗತ್ತು ಒಂದು ಮುಷ್ಟಿಯೊಳಗಿದ್ದ ಹಾಗೆ ನಾವು ಗ್ಲೋಬಲ್ ಕಾಂಪಿಟೀಷನ್ ಅದರೊಳಗೆ ನಾವು ಸ್ಪರ್ಧೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇದ್ದೇವೆ. ಯಾಕಂದರೆ ಅಮೇರಿಕಾದಲ್ಲಿರುವಂಥ ಪ್ರಜೆಗಳು ಇಲ್ಲಿ ಬಂದು ಕಾನೂನು ಪ್ರಾಕ್ಟೀಸ್ ಮಾಡ್ಬೋದು, ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ರೀತಿ ನಾವು ಅಲ್ಲಿ ಹೋಗಿ ಯಾವುದನ್ನು ಕೂಡ ಮಾಡ್ಬೋದು. ಹಾಗಾಗಿ ವಿಶ್ವದಲ್ಲಿ ನಾವು ಸ್ಪರ್ಧೆಯನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ನಾವು ಶಿಸ್ತನ್ನು ಮೈಗೂಡಿಸಿಕೊಂಡು ಒಳ್ಳೆಯ ಸ್ಟಡೀಸನ್ನು ಮಾಡಿದಾಗ, ಅದ್ಭುತವಾದ ಯಶಸ್ಸನ್ನು ಪಡೆದಾಗ ನಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ನಮ್ಮನ್ನು ಹೆತ್ತು ಸಾಕಿದ ನಮ್ಮ ಹೆತ್ತವರಿಗೆ ನಾವು ಹೊರೆಯಾಗುವ ಬದಲು ಅವರನ್ನು ನಾವು ಸಲಹುವಂಥ ಕೆಲಸವನ್ನು ಮಾಡಬಹುದಾಗಿದೆ. ಈ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ನಾನು ಮುಖ್ಯವಾಗಿ ಉಡುಪಿ ಚಾನೆಲ್ನವರಿಗೆ, ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯವರಿಗೆ, ಗಾಂಧಿ ಹಾಸ್ಪಿಟಲ್ನವರಿಗೆ ಮತ್ತು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು, ಕೃತಜ್ಞತೆಗಳನ್ನು ಹೇಳಿ, ಇನ್ನೂ ಕೂಡ ಇಂಥ ಪ್ರೋತ್ಸಾಹಗಳು ಬೇರೆ ಬೇರೆ ಕಡೆಯಿಂದ ಸಿಕ್ಕಿದಾಗ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಮಾತಿಗೆ ಧನ್ಯವಾದವನ್ನು ಶ್ರೀಯುತ ಮಟ್ಟಾರು ರತ್ನಾಕರ್ ಹೆಗ್ಡೆ ಅವರಿಗೆ ಸಲ್ಲಿಸ್ತಾ, ತಾವೆಲ್ಲರೂ ಸಹ ಕಾತುರದಿಂದ ಕಾಯುವಂತಹ ಸಮಯ ಬಂದೇ ಬಿಡ್ತು. ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಿದ್ರೆ ಪ್ರಥಮವಾಗಿ ಸಮೂಹ ಗೀತೆಯ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇನೆ. ತೃತೀಯ ಸ್ಥಾನದಲ್ಲಿ ಸೈಂಟ್ ಮೇರೀಸ್ ಸ್ಕೂಲ್, ಇದನ್ನು ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರ ನಿಯಮಿತ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ರೋಡ್ರಿಗಸ್ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಳಿದ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಹುರಿದುಂಬಿಸಬೇಕು. ಎಲ್ಲ ಕೂಡ ಹೇಳಿದರು ಭಾಗವಹಿಸುವುದು ಮುಖ್ಯ ಅಂತ. ಆದ್ದರಿಂದ ತಾವೆಲ್ಲರೂ ಸಹ ಚಪ್ಪಾಳೆಯನ್ನು ತಟ್ಟಿ ಊಟ ಮಾಡಿದಿರಿ ಅಂತ ಭಾವಿಸ್ತೇನೆ. ಅತಿಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ಸಹ. ಸಮೂಹ ಗೀತೆ ಇದರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಶಾಲೆ ಅನಂತೇಶ್ವರ. ಈ ಶಾಲೆಗೆ ಬಹುಮಾನವನ್ನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ರೀಜನಲ್ ಆಫೀಸ್ ಉಡುಪಿ
ಇದರ ಶ್ರೀಯುತ ಶ್ರೀ ವಾದಿರಾಜ ಕೆ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಳಿದ ವಿದ್ಯಾರ್ಥಿಗಳ ಚಪ್ಪಾಳೆ ಬರಲಿ ಅಂತ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಮೊದಲನೆಯ ಬಹುಮಾನವನ್ನ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಹಾಪ್ರಬಂಧಕರಾದಂಥ ಶ್ರೀಯುತ ಶ್ರೀ ರಾಜೇಶ್ ವಿ ಸೇರೆಗಾರ್ ಅವರು ನೀಡಬೇಕಂತ ಹೇಳ್ತಾ ಮೊದಲನೆಯ ಸ್ಥಾನ ಒಂದು ನಿಮಿಷ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಎಜಿಎಂ ಆದಂತಹ ಶ್ರೀಯುತ ಶ್ರೀ ಪ್ರವೀಣ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ರಾಜೇಶ್ ಅವರ ಜೊತೆ ಸೇರಬೇಕಾಗಿ ಕೇಳಿಕೊಳ್ತಾ ಮೊದಲನೇ ಸ್ಥಾನವನ್ನ ಪಡೆದಿರುವುದು ಆನಂದ ತೀರ್ಥದ ವಿದ್ಯಾರ್ಥಿಗಳು ಆನಂದವಾಗಿ ಬರ್ತಿದ್ದಾರೆ. ಉಳಿದೆಲ್ಲ ವಿದ್ಯಾರ್ಥಿಗಳು ಆನಂದವಾಗಿ ಚಪ್ಪಾಳೆಯನ್ನ ಕೊಡಿ ಅಂತ ಹೇಳ್ತಾ ಪ್ರಶಸ್ತಿಯನ್ನ ನೀಡಿದಂತಹ ಅತಿಥಿಗಳಿಗೆ ಧನ್ಯವಾದವನ್ನ ಹೇಳ್ತಾ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಗುರುವಿಗೆ ನಿಜವಾಗಿ ಗೌರವ ಸಿಗುವಂಥದ್ದು ಶಿಷ್ಯರು ಸಾಧನೆಯನ್ನ ಮಾಡಿ ಆ ಗುರುವನ್ನ ವೇದಿಕೆ ಕರೆದಾಗ ಬಹುಶಃ ಆನಂದ ತೀರ್ಥದ ವಿದ್ಯಾರ್ಥಿಗಳು ಈ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಆ ಗುರುವಿನ ಜೀವನ ಸಾರ್ಥಕತೆಯ ಕ್ಷಣ ಇದಾಯಿತು ಅಂತ ಭಾವಿಸ್ತಾ ಮತ್ತೊಮ್ಮೆ ಶಿಕ್ಷಕರಿಗೂ ಹಾಗೂ ಬಹುಮಾನವನ್ನ ನೀಡಿದಂತಹ ಅತಿಥಿಗಳಿಗೂ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಒಂದು ಹಂತ ಆಯಿತು, ಬಿಸಿ ಏರ್ತಾ ಇದೆ. ಸಂಗೀತ ಆಯಿತು, ನೃತ್ಯ ಇನ್ನೇನಾಗತ್ತೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲುಂಟು. ಆ ಕುತೂಹಲಕ್ಕೆ ತೆರೆಯನ್ನು ಎಳಿತೇನೆ. ಇವಾಗ ಜಾನಪದ ಸಮೂಹ ನೃತ್ಯ ಇದರಲ್ಲಿ 3ನೇ ಬಹುಮಾನವನ್ನ ಪಡೆದಂತಹ ಶಾಲೆ, 3rd ಪ್ರೈಸ್ ಪಡೆದಂತಹ ಶಾಲೆ ಸೈಂಟ್ ಸಿಸಿಲೇಸ್. ತೆಂಕಿನ ಯಕ್ಷಗಾನಕ್ಕೆ ಜಾನಪದ ಹೆಜ್ಜೆಯನ್ನ ಹಾಕಿ ಕರಾವಳಿಯ ಗಂಡು ಕಲೆ ಎನಿಸಿರುವಂತಹ ಯಕ್ಷಗಾನವನ್ನ ಜಾನಪದದ ಮೂಲಕ ತೋರ್ಪಡಿಸಿದಂತಹ ಸೈಂಟ್ ಸಿಸಿಲೀಸ್ ಈ ಒಂದು ಪ್ರಶಸ್ತಿಯನ್ನ ಯೂನಿಯನ್ ಬ್ಯಾಂಕ್ ಉಡುಪಿ ಇದರ ಬಿಸ್ನೆಸ್ ಡೆವಲಪ್ಮೆಂಟ್ ಹೆಡ್ ಆಗಿರುವಂತಹ ಶ್ರೀಯುತ ಕ್ಷಮಿಸಿ ಅಶೋಕ್ ಅಂಬಾಜೆ ಬಾಂಡಗೆ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬ್ಯಾಂಕುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಬ್ಯಾಂಕುಗಳ ಆಫೀಸರ್ ಹೆಸರು ಕೂಡ ನನಗೆ ಅದು ಬದಲಾಗ್ತಾ ಉಂಟು, ಖುಷಿಯಲ್ಲೂ ಇರಬಹುದು ಅಂತ ಭಾವಿಸ್ತಾ ಪ್ರಶಸ್ತಿ ಪತ್ರದ ಜೊತೆಗೆ ನಗದು ಸಹ ಇದೆ. ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಜಾನಪದ ನೃತ್ಯ ಇದರಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡವರು ಯಾರು ಅಂತ ಹೇಳಬೇಕಾದ್ರೆ ಮೊದಲೇ ಕಾಯಿಸ್ತಾ ಇದ್ದೇನೆ, ಬೈಕೊಳ್ಬೇಡಿ, ಆದರೂ ಸಹ ಕಾಯಿಸ್ತೇನೆ. ಇದನ್ನು ನೀಡಲಿಕ್ಕೆ ಚಂದ್ರಕಾಂತ್ ಶರ್ಮಾ, ರೀಜನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್, ಬ್ಯಾಂಕ್ ಆಫ್ ಬರೋಡಾ ಇವರನ್ನು ಕೇಳಿಕೊಳ್ತಾ
ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂಥ ಶಾಲೆ ವಿದ್ಯೋದಯ. ಟ್ರೋಫಿ ಪ್ರಶಸ್ತಿ ಪತ್ರವನ್ನು ನೀಡಿದಂತಹ ಸರಿಗೆ ಧನ್ಯವಾದವನ್ನು ಹೇಳ್ತಾ, ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ, ತಾವೆಲ್ಲರೂ ಸಹ ಕಾತುರತೆಯಿಂದ ಕಾಯುವಂಥ ಕ್ಷಣ ಬಂದೇ ಬಿಡಿತು. ಸಮೂಹ ಜಾನಪದ ನೃತ್ಯ ಇದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂಥ ಶಾಲೆ ಯಾವುದು ಅಂದರೆ, ಈ ಪ್ರಶಸ್ತಿಯನ್ನು ಶ್ರೀಯುತ ಮಟ್ಟಾರು ರತ್ನಾಕರ್ ಹೆಗ್ಡೆಯವರು ಪ್ರಶಸ್ತಿಯನ್ನು, ಟ್ರೋಫಿಯನ್ನು ಗಾಂಧಿ ಹಾಸ್ಪಿಟಲ್ ಇದರ ಶ್ರೀಯುತ ಶ್ರೀ ಹರಿಶ್ಚಂದ್ರ ಅವರು ನೀಡಬೇಕಾಗಿ ಕೇಳಿಕೊಳ್ತಾ, ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಶಾಲೆ ಅನಂತೇಶ್ವರ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಖುಷಿಯಿಂದ ಧನ್ಯವಾದವನ್ನ ಹೇಳ್ತಾ, ಭಾಗವಹಿಸಿದ್ವಿ ಅಂತ ಹೇಳುವುದು ಬಹಳ ಮುಖ್ಯವಾದದ್ದು. ಪ್ರಶಸ್ತಿ ಬರ್ತದೆ ಹೋಗ್ತದೆ, ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾ ಸಂಭ್ರಮವನ್ನ ಆಚರಿಸ್ತಿರುವಂತಹ ಅನಂತೇಶ್ವರ ಶಾಲೆಯ ಮಕ್ಕಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ, ಪ್ರಶಸ್ತಿಯನ್ನ ನೀಡಿದಂತಹ ಮುಖ್ಯ ಅತಿಥಿಗಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದವನ್ನ ಹೇಳ್ತಾ, ಇದೀಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಮಾಲತಿ ಆಚಾರ್ಯ ಇವರಿಂದ. ಬಹುಶಃ ಮಕ್ಕಳ ಒಂದು ಖುಷಿಯಲ್ಲಿ ನಾನು ಕೂಡ ಕೆಲವೊಂದಷ್ಟನ್ನು ಮರೆತು ಹೋದೆ, ನಾನು ಕೂಡ ಒಂದು ಕ್ಷಣ ಮಗುವಾದೆ ಅಂತ ಭಾವಿಸ್ತಾ, ಅತಿಥಿ ಅಭ್ಯಾಕರು ಬಂದಿದ್ದಾರೆ. ಬಹಳ ಅವರ ಒಂದು ಕೆಲಸದ ಒತ್ತಡದಲ್ಲಿಯೂ ಸಹ ಸಮಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಶ್ರೀಯುತ ಶ್ರೀ ಪುರುಷೋತ್ತಮ್ ಶೆಟ್ಟಿ ಅವರ ಸುಪುತ್ರ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಅಜಯ್ ಸರ್ ನಮಸ್ಕಾರ. ಈಗ ವೇದಿಕೆಯಲ್ಲಿರುವ ಅತಿಥಿಗಳನ್ನು ಗೌರವಿಸುವಂಥ ಸಮಯ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಹಾಪ್ರಬಂಧಕರಾದಂತಹ ಶ್ರೀಯುತ ಶ್ರೀ ರಾಜೇಶ್ ವಿ ಸೇರಿಗಾರ್ ಅವರನ್ನು ಸ್ಮರಿಸ್ತಾ ಇದ್ದೇವೆ ಗೌರವಪೂರ್ವಕವಾಗಿ. ಮಾಲತಿ ಅನಿತಾ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಗಾಂಧಿ ಆಸ್ಪತ್ರೆ ಇದರ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಹರಿಶ್ಚಂದ್ರ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಉಡುಪಿ ಇದರ ರೀಜನಲ್ ಹೆಡ್ ಆಗಿರುವಂತಹ ಶ್ರೀಯುತ ಶ್ರೀ ಅಶೋಕ್ ಅಂಬಾಸ ಬಾಂಡಗೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಬ್ಯಾಂಕ್ನ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಶ್ರೀ ವಾದಿರಾಜ ಕೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ರೀಜನಲ್ ಬಿಸಿನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಇದರ ಶ್ರೀಯುತ ಶ್ರೀ ಚಂದ್ರಶೇಖರ್ ಶರ್ಮಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಕೊಲೊನೆಲ್ ಡಾಕ್ಟರ್ FEA ರಾಡ್ರಿಗಸ್ ಮಾಜಿ ಸೈನಿಕ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಅಧ್ಯಕ್ಷರನ್ನು ಕೂಡ ಗೌರವಿಸ್ತಾ, ಜೊತೆಗೆ ಶ್ರೀಯುತ ಶ್ರೀ ಮಟ್ಟಾರು ರತ್ನಾಕರ್ ಹೆಗ್ಡೆ ಹಿರಿಯ ವಕೀಲರು ಇವರಿಗೂ ಸಹ ನಮ್ಮ ಗೌರವವನ್ನು ಸಲ್ಲಿಸ್ತಾ, ಅಲ್ಲದೆ ಇಂದಿನ ಈ ಕಾರ್ಯಕ್ರಮವನ್ನು
ಬಹಳ ಸುಂದರವಾಗಿ ನಡೆಸಿಕೊಡಲು ಉಚಿತವಾಗಿ ಸಭಾಂಗಣವನ್ನು ನೀಡಿದ್ದಲ್ಲದೆ ಉಜ್ವಲ್ ಕನ್ಸ್ಟ್ರಕ್ಷನ್ ಮತ್ತು ಡೆವಲಪರ್ಸ್ ಆಡಳಿತ ನಿರ್ದೇಶಕರಾದಂಥ ಶ್ರೀಯುತ ಶ್ರೀ ಅಜಯ್ ಪಿ ಶೆಟ್ಟಿ ಅವರನ್ನು ಸಹ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಬಹುಶಃ ಸಮಯ ಆಯಿತು, ಮಕ್ಕಳು ಹೊರಟರು. ಆದ್ದರಿಂದ ಆಗಮಿಸಿದಂತಹ ಎಲ್ಲ ಮಹನೀಯರಿಗೂ ಸಹ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಹಾಗೂ ಹೃದಯಾಂತರಾಳದ ಧನ್ಯವಾದವನ್ನು ನಮ್ಮ ಚಾಲನೆಯ ಎಲ್ಲರ ಕಡೆಯಿಂದ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮತ್ತು ಗಾಂಧಿ ಆಸ್ಪತ್ರೆ ಉಡುಪಿ. ಪ್ರಾಯೋಜಕರು ಉಜ್ವಲ್ ಗ್ರೂಪ್, ಸ್ಮರಣಿಕಾ, ಯೂನಿಯನ್ ಬ್ಯಾಂಕ್, LIC ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್. ಸಹಪ್ರಾಯೋಜಕರು ಮಾಜಿ ಸೈನಿಕರ ವಿವಿಧೋದ್ದೇಶ ಸೊಸೈಟಿ ನಿಯಮಿತ ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್, ಅವನೀತ ಆರ್ಗ್ಯಾನಿಕ್ಸ್, ಮಟ್ಟಾರ್ ರತ್ನಾಕರ ಹೆಗಡೆ. ಮಾತರಂ.